ನಾಳೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಬಂದ್ರೆ ಬೆಟರ್ ಅಂತೇಳಿ ತರಕಾರಿನ ತೊಗೊಂಡು ಬಂದ್ವಿ. ಇನ್ನು ಅಚ್ಚು ಕೂಡ ನನ್ನನ್ನು ಬಿಟ್ಬಿಟ್ಟು ಮತ್ತೆ ಡ್ಯೂಟಿ ಇದೆ ಅಂತೇಳಿ ಹೊರಟ್ಬಿಟ್ರು. ಇನ್ನು ತರಕಾರಿನೆಲ್ಲ ಫ್ರಿಜ್ಗೆ ಜೋಡಿಸ್ಕೊಳ್ಳೋಣ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೀನಿ. ಕಬ್ಬು, ಅವರೆಕಾಯಿ, ಗೆಣಸು ಎಲ್ಲ ತೊಗೊಂಡು ಬಂದೆ. ಆದರೆ ಕಡಲೆಕಾಯಿನೇ ಮರ್ತೋಗ್ಬಿಟ್ಟೆ. ಇನ್ನು ಸಾಯಂಕಾಲ ತೊಗೊಂಬಂದ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಜೋಡಿಸ್ಕೊಂಡೆ. ತರಕಾರಿನ ಜೋಡಿಸೋಕೆ 2-3 ಅವರ್ ಟೈಮೇ ಆಗಿಬಿಡುತ್ತೆ. ಯಾಕಂದರೆ ಸೊಪ್ಪೆಲ್ಲ ಬಿಡಿಸ್ಕೋಬೇಕಾಗಿರುತ್ತಲ್ವ. ನಾನು ಇದೇ ಥರ ಎಲ್ಲ ಒಟ್ಟಿಗೆ ತಂದುಬಿಡ್ತೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಬೇಗ ಆಗೋ ಥರ ಚಿತ್ರಾನ್ನ ಮಾಡಿಟ್ಟಿದ್ದೆ. ಮಕ್ಕಳು ಕೂಡ ಚಿತ್ರಾನ್ನ ಎಲ್ಲ ತಿಂದುಬಿಟ್ಟಿದ್ರು. ಇನ್ನು ನಾನು ಕೂಡ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟ್ರಾಬೆರಿ, ದಾಳಿಂಬೆ, ದ್ರಾಕ್ಷಿ, ಕ್ಯಾರೆಟ್ನ ಹಾಕ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರದ ಶುಗರ್ನ ಹಾಕೊಳ್ಳಲ್ಲ. ಸ್ವಲ್ಪ ಉಪ್ಪು, ಪೆಪ್ಪರು, ಹನಿನ ಹಾಕೊಂಡು ಕುಡಿತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಡಯಟ್ ಮಾಡೋರಾಗಿದ್ದರೆ ಆರಾಮಾಗಿ ಈ ಥರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಆಯಿತಾ. ಇನ್ನು ನಾಳೆಗೆ ಎಳ್ಳು ಬೆಲ್ಲ ಮಾಡಬೇಕಲ್ಲ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಅಚ್ಚು ಅಲ್ಲಿ ಒಂದು ಪ್ಯಾಕೆಟೇ ತೊಗೊಂಡ್ರೆ ಆಯ್ತಪ್ಪ ಅಂತೇಳಿ ಹೇಳ್ತಾಯಿದ್ರು. ಆದರೆ ಮನೇಲಿ ಎಲ್ಲ ಐಟಮ್ ಇರೋದ್ರಿಂದ ಸುಮ್ಮನೆ ತೊಗೊಂಬಂದು ವೇಸ್ಟ್ ಯಾಕೆ ಮಾಡಬೇಕು, ಅವ್ರು ಯಾವ ಥರ ಮಾಡಿರ್ತಾರೆ ಏನೋ ಅಂಥೇಳಿ ಮನೇಲೇ ಮಾಡ್ಕೊಳ್ಳೋಣ ಅಂಥೇಳಿ ಎಳ್ಳು ಬೆಲ್ಲನೂ ಕೂಡ ಮನೇಲೇ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತಲ್ವ ಈ ಥರ ಎಲ್ಲ ಮನೇಲಿ ಮಾಡಿಕೊಂಡ್ರೆ. ಇನ್ನು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.